ಸರ್ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇವತ್ತು ಅತ್ಯಂತ ಸಡಗರ ಸಂಭ್ರಮ, ಸಾವಿರಾರು ಸಂಖ್ಯೆಯಲ್ಲಿ ಯೋಗಾಸಕ್ತರು ಬಂದಿದ್ದರು. ಕರ್ನಾಟಕದಾದ್ಯಂತ ನಡೀತಾ ಇದೆ. ಅಂದರೆ ಇವತ್ತಿನ ದಿವಸ ಇದು ಆರಂಭ ಆಗಬೇಕು. ಇದ್ರ ಬಗ್ಗೆ ಕನ್ನಡಿಗರ ಬಗ್ಗೆ ಜೊತೆಗೆ ಎಲ್ಲ ಯೋಗಾಸಕ್ತರಿಗೆ ಯಾವ ರೀತಿ ಒಂದು ಮೆಸೇಜನ್ನು ತಾವು ಹೇಳ್ಬೋದು ಸರ್? ಎಲ್ರಿಗೂ ಇವತ್ತು 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಇವತ್ತು ನಮ್ಮ ಘೋಷವಾಕ್ಯ ಏನಿದೆ, ಸ್ವಂತಕ್ಕಾಗಿ ಮತ್ತು ಸಮಾಜಕ್ಕಾಗಿ ಅಂತ ಹೇಳಿಬಿಟ್ಟು ಈ ಘೋಷವಾಕ್ಯನ ಇಟ್ಕೊಂಡು ಈ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ಯೋಗೋತ್ಸವ ಅನ್ನೋ ಶೀರ್ಷಿಕೆಯಡಿ 10 ದಿನದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇನ್ಫ್ಯಾಕ್ಟ್ ಇದರಲ್ಲಿ ನನಗೆ ಭಾಳ ಸಂತೋಷ ಆಗುತ್ತೆ. ಎಲ್ಲ ಸರ್ಕಾರೇತರ ಸಂಘ ಸಂಸ್ಥೆಗಳು, ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿತ್ತು, ಕ್ರೈಸ್ ಆಗಿತ್ತು, ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿತ್ತು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿತ್ತು, NSS ಆಗಿತ್ತು, ರೋಟ್ರಿ ಆಗಿತ್ತು, ಯೂನಿವರ್ಸಿಟೀಸ್ ಆಗಿತ್ತು, ಕೆಲವು ಮಾಲ್ಸ್, ಲೂಲು ಮಾಲ್ ಅಂತ, ಮತ್ತು ಇಲ್ಲಿ ಮಾಲ್ ಆಫ್ ಏಷ್ಯಾ, ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಯೋಗ ಸಂಘ ಸಂಸ್ಥೆಗಳು ಏನಿತ್ತು, ಓಕೆ, ಅವರೆಲ್ಲರೂ ವಾಲಂಟಿಯರ್ಸು. ಹೀಗೆ ಆಯುಷ್ ಇಲಾಖೆ, ಸರ್ಕಾರೇತರ ಸಂಘ ಸಂಸ್ಥೆಗಳು ಮತ್ತು ಯೋಗ ವಾಲಂಟಿಯರ್ ಆರ್ಗನೈಸೇಷನ್ ಜೊತೆ ಟ್ರೈಪಾರ್ಟೇಟ್ ಇದರಲ್ಲಿ ರಾಜ್ಯದಾದ್ಯಂತ ನಾವು ನೂರಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಇದರಿಂದ ನಾನು ನಿನ್ನೆ ಕಲೆಕ್ಟ್ ಮಾಡ್ತಾಯಿದ್ದೆ, ಲಕ್ಷಾಂತರ ಜನ, ಇನ್ಫ್ಯಾಕ್ಟ್ ಆ್ಯಸ್ ಆಫ್ ಯೆಸ್ಟರ್ಡೇ ಸುಮಾರು 6 ಲಕ್ಷ ಜನರಿಗೆ ನಾವು ಯೋಗ ಮಾಡಿದ್ದೀವಿ 10 ದಿನದಲ್ಲಿ. ಬಟ್ ಈ ವರ್ಷದ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಬರೀ ನಾವು ಅದನ್ನು ಯೋಗಕ್ಕೆ ಮಾತ್ರ ಸೀಮಿತ ಮಾಡಿಲ್ಲ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಯೋಗದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸೋದ್ರ ಜೊತೆಗೆ ಆಯುಷ್ ಇಲಾಖೆಯ ಏನೋ ಒಂದು ಕೋರ್ ಮೆಸೇಜ್ ಇದೆ, ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್, ಅದರ ಕಿರುಪರಿಚಯವನ್ನು ಸಹ ಸಾರ್ವಜನಿಕರಿಗೆ ಮಾಡಿಕೊಡ್ತಾ ಆಯುಷ್ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು, ಆಯುಷ್ ಇಲಾಖೆಯ ಬೆನಿಫಿಟ್ ಸಾರ್ವಜನಿಕರು ತಗೊಂಡು ಸಮಾಜ ಸದೃಢವಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯನ್ನು ಮಾಡಲಾಗಿತ್ತು. ಇವತ್ತಿಂದ ಇನ್ಫ್ಯಾಕ್ಟ್ ಇದೊಂದು ವ್ಯಾಲಿಡೇಟ್ರಿ ಪ್ರೋಗ್ರಾಮ್ ಥರ ನಮ್ಮ ಪರ್ಫಾರ್ಮೆನ್ಸನ್ನು ನಮ್ಮ ಮಂತ್ರಿಗಳ ಮುಂದೆ ಇಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿತ್ತು ಇವತ್ತು. ಹಾಗಾಗಿ ಏನಿವತ್ತು 6 ಲಕ್ಷ ಜನಕ್ಕೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ರೀಚ್ ಆಗಿದ್ವಿ. ಅದರ ಕಿರುಪರಿಚಯವನ್ನು ಸಹ ಇವತ್ತು ನಾವು ಮಾಡಿಕೊಟ್ವಿ. ಇನ್ಫ್ಯಾಕ್ಟ್ ಇದೇ ಸ್ಟಾರ್ಟಿಂಗ್ ಇದು. ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯೋದಿಲ್ಲ. ವರ್ಷದಾದ್ಯಂತ ಈ ರೀತಿ ನಾವು ಕೆಲವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹೆಚ್ಚು ಸಾರ್ವಜನಿಕರ ಮುಂದೆ ನಾವು ಆಯುಷ್ ಇಲಾಖೆಯ ಭಾರತೀಯ ವೈದ್ಯ ಪದ್ಧತಿಯ ಬೆನಿಫಿಟ್ಸನ್ನು ಸಾರ್ವಜನಿಕರಿಗೆ ತಿಳಿಸ್ತಾ ಸಾರ್ವಜನಿಕರಿದು ಸದುಪಯೋಗ ಪಡಿಬೇಕಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತೇನೆ.